ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಇಷ್ಟೇನು. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಆಲ್ರೆಡಿ ತುಂಬ ಟೈಮ್ ಆಗಿದೆ. ಸೊ ಗೈಸ್, ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇದೇ ಆ ಸ್ಪೆಷಲ್ ವ್ಲಾಗು. ಸೊ ಇವತ್ತು ಜಾತ್ರೆ ಇದೆ ಆ್ಯಂಡ್ ನಾನು ನೆನ್ನೆನೇ ಬಂದೆ, ಬಟ್ ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿ ರೆಡ್ ಔಟ್ಫಿಟ್ಟಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಹೋಗಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ನಾಳೆ ನಾನು ಸ್ಯಾರಿ ಹಾಕ್ಕೊತೀನಿ. ಇವತ್ತಿಗೆ ಕುರ್ತಾ ಹಾಕ್ಕೊಂಡಿದ್ದೀನಿ. ಒಂದು ನಿಮಿಷ ಗೈಸ್ ತೋರಿಸ್ತೀನಿ. ಸೊ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊರಡೋಣ ಬೇಗ, ತುಂಬ ಟೈಮ್ ಆಗಿಬಿಟ್ಟಿದೆ. ಅಜ್ಜಿ ಬೈತಿದ್ರು ಆಲ್ರೆಡಿ. ಸ್ಮೈಲ್, ಫುಲ್ ಸ್ಮೈಲ್. ಹಾಯ್ ಹಾಯ್ ರೇಖಾಂಟಿ, ಹಾಯ್ ಮಾಡು. ರಿತ್ವಿನ್ ಅಜ್ಜಿ ಸೊ ಗೈಸ್, ಇಲ್ಲಿ ಪಾನ್ಕದ ಗಾಡಿ ಎಲ್ಲ ಹೊಡಿತಿದ್ದಾರೆ. ಅದನ್ನ ನೋಡ್ಕೊಂಡು ನಿಂತಿದ್ದೀವಿ. ನಿಮಗೂ ತೋರಿಸ್ತೀನಿ ಬನ್ನಿ. ಹಾಯ್ ಹಾಯ್ ಎಲ್ಲರೂ ಹಾಯ್ ಮಾಡಿ. ಹಾಯ್ ಹಾಯ್ ಪಾಣಿಪುರಿ. ಮಜ್ಜೆ ಅವರಿಬ್ರು ಹೇಗೆ ಕೂತಿದ್ದಾರೆ.
ನಮ್ಮ ಮಮ್ಮಿ ಔಟ್ಫಿಟ್ ಇದು ಗೈಸ್ ಫುಲ್. ಇದು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಆಂಟಿ, ಇವನು ನನ್ನ ತಮ್ಮ, ಇವ ನನ್ನ ತಮ್ಮ. ಇಲ್ಲಿ ಗೈಸ್ ಇವಳು ನನ್ನ ತಂಗಿ ಅಲ್ಲ ಅಂತೆ, ಅಕ್ಕ ಅಂತೆ ಗೈಸ್ ಇವಳು. ಶಾಪಿಂಗ್ ಮಾಡ್ತಿದ್ದಾರೆ. ಗುಂಡ ಇಲ್ಲಿ ನೋಡು, ಹಾಯ್ ಮಾಡು. ಸೊ ಗೈಸ್ ಇವಾಗ ಎಲ್ಲರೂ ಜಾತ್ರೆಯಿಂದ ಬಂದ್ವಿ. ಎಲ್ಲರೂ ಈ ರೇಂಜಿಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ನಮ್ಮಮ್ಮ ಈಚೆ ಹೋಗ್ತಿದ್ದಾನೆ. ಸೊ ಅಮ್ಮಂಗೆ ಹೇಗೆ ಅನಿಸ್ತು ಅಂತ ಕೇಳ. ಹೇಗೆ ಅನಿಸ್ತು ಮಮ್ಮಿ? ಚೆನ್ನಾಗಿತ್ತು ಜಾತ್ರೆ ಎಲ್ಲ. ಜಾತ್ರೆ ಮುಗಿಸ್ಕೊಂಡು ಇವಾಗಿನ ಬಂದು ಸುಸ್ತಾಗಿ ನಮ್ಮ ಅಜ್ಜಿ ಕೇಳೋಣ. ಕಾಲು ನೋವು, ಕೈ ನೋವು, ಮೂರ್ತ ಕೂತಿದ್ದು ಬಂದೀವಿ. ಎಲ್ಲರೂ ನಗ್ತಿದ್ದಾರೆ ಗೈಸ್. ಹೇಗೆ ಅನಿಸ್ತು ಜಾತ್ರೆ? ಪಾಂಡುರಂಗ ಗೋವಿಂದ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಎಲ್ಲ ಸುಸ್ತಾಗ್ಬಿಟ್ಟಿದ್ದೀವಿ. ಗೋವಿಂದ ಗೋವಿಂದ ಗೋವಿಂದ. ಎಲ್ರಿಗೂ ಸುಸ್ತಾಗಿರೋ ಪ್ರಭಾವ ಈ ಥರ ಎಲ್ಲ ಮಾತುಗಳು ಬರ್ತಿದೆ ಗೈಸ್. ಸೊ ತುಂಬ ಫುಲ್ ರಾ ವಿಡಿಯೋ ಮಾಡ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ. ಸೊ ಎಸ್, ಇವಾಗ ನಮ್ಮ ಚಿಕ್ಕಮ್ಮ ಹತ್ರ ಕೇಳೋಣ. ಅವ್ರು ನಕ್ಕಿ ನಕ್ಕಿ ನೀರು ಕುಡಿತಿದ್ದಾರೆ. ಇನ್ನೂ ನಗ್ತಾ ಇದ್ದಾರೆ. ಸುಸ್ತಾಯಿತು ಫುಲ್ಲು ಗೈಸ್. ಇನ್ನೊಂದು ಎಂತ ಗೊತ್ತೋ, ನಾನು ನೋಸ್ ಪೇನ್ ಮಾಡಿಸಿದ್ದೀನಿ, ಹೇಳೇ ಇಲ್ಲ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಹೆಂಗೆ ಅನಿಸ್ತು ಚಿಕ್ಕಮ್ಮ? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹೇಗೆ ಅನಿಸ್ತು? ಚೆನ್ನಾಗಿತ್ತು ಜಾತ್ರೆ. ಹೆಂಗೆ ಅನ್ನಿಸ್ತು ಅನ್ನೋದು ಖುಷಿ ಆಯಿತು. ಖುಷಿ ಆಯಿತು. ಬಾಕಿ ನೋಡಿ ನಾಳೆ ಗೈಸ್, ನಾಳೆ ಇನ್ನೂ ಫುಲ್ ಸುಸ್ತಾಗ್ಬಿಟ್ರೆ. ಇವಾಗ ನಮ್ಮ ಅಜ್ಜಿ ಕೇಳೋಣ. ಹೆಂಗೆ ಚೆನ್ನಾಗಿ ನೋಡ್ಕೊಂಡು ಇವಾಗಿನ್ನು ಬಂದು ಕೂತಿದ್ದೀವಿ. ಹೌದು, ನಾಳೆ ನಾಡಿದ್ದು ಜಾತ್ರೆ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಹೋದ್ರಿ. ಹೌದು, ಅವ್ರಿಗೆ ಬರೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಬರಲ್ಲ ಅಂದ್ರೆ ಇದ್ರಲ್ಲಿ ತೋರಿಸಿರಾಯ್ತು, ಅವರು ನೋಡ್ಕೊಂತಾರೆ ಅಷ್ಟೇ. ಅಷ್ಟೇ. ನಾನು ತೋರಿಸ್ತೀನಿ ಗೈಸ್. ತೋರಿಸಿ. ಹೇಗೆ ಅನಿಸ್ತು ನಿಮ್ಗೆ? ಹೆಂಗೆ ಅನಿಸ್ತು? ಮಾತಾಡಿ ಇಲ್ಲಿ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ನಾನು ಆಫ್ ಮಾಡಲ್ಲ, ಐ ಆಮ್ ವೆರಿ ಸಾರಿ. ನಾನು ಇವಾಗ ರಾ ವಿಡಿಯೋ ಫುಲ್ ಹೀಗೆ ಹಾಕ್ತೀನಿ. ಸೊ ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಾಗ ಫ್ರೆಶ್ ಅಪ್ ಆಗೋಣ. ಓಕೆ, ಇವರೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಹೇಗನ್ನಿಸ್ತು ಜಾತ್ರೆ? ಚೆನ್ನಾಗಿತ್ತಾ? ಹೇಗನ್ನಿಸ್ತು? ಓಕೆ ಗೈಸ್, ಬಾಯ್. ಇವ್ನು ನೋಡಿ ಗೈಸ್, ಇವ್ನು ಇನ್ನೊಂದು ಎಂಟ್ರಿ ಕೊಟ್ಟ. ಇವ್ರು ಏನಕ್ಕೆ ಇಷ್ಟು ನಗ್ತಿದಾರೆ ಅಂತ ಗೊತ್ತಿಲ್ಲ ಗೈಸ್ ನಂಗೆ. ಗೈಸ್ ಗೈಸ್ ಏನು ಗೊತ್ತಾ, ರೂಮ್ ಫುಲ್ ಮೆಸ್ ಆಗಿದೆ. ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಹೋಗಿದ್ದಕ್ಕೆ ಫುಲ್ ಕ್ಲೀನ್ ಮಾಡಬೇಕು ಇವಾಗ. ಸೊ ಸ್ವಲ್ಪ ಕ್ಲೀನಿಂಗ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫುಲ್ ಒಂದು ರೆಸ್ಟ್. ಓಕೆ, ನಾಳೆ ಸಿಗ್ತೀನಿ, ಇಲ್ಲಾಂದರೆ ನಾನು ನೈಟ್ ಸಿಗ್ತೀನಿ. ಇದು ನಾನು ಬಿಡಿಸ್ಕೊಂಡಿರೋದು. ಹಾಗೆ ಇದು ಬಂದುಬಿಟ್ಟು ನಾನು ಸ್ಟಿಕ್ ಮಾಡಿಕೊಂಡು ಹಾಕ್ಕೊಂಡೆ, ಬಿಕಾಸ್ ಎಲ್ರಿಗೂ ನಾನೇ ಬಿಡಿಸ್ತಿರೋದ್ರಿಂದ ನನಗೆ ನಾನೇ ಬಿಡಿಸ್ಕೊಳಕ್ಕೆ ಆಗಲ್ಲ, ತುಂಬ ಪ್ರೆಷರ್ ಆಗಿಬಿಡುತ್ತೆ, ಬ್ಯಾಕ್ ಪೇನ್ ಬಂದುಬಿಡುತ್ತೆ ಅಂತ ಹೇಳಿ ನಾನು ಸ್ಟಿಕ್ಕರ್ ತೊಗೊಂಬಂದಿದ್ದೆ. ಸೊ ಈ ಕಡೆ ಸ್ಟಿಕ್ಕರ್, ಹಾಗೆ ಇದು ನಾನು ಹಾಕ್ಕೊಂಡೆ. ಹೇಗೆ ಕಾಣಿಸ್ತಿದ್ದೆ ಇವತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಇದು ಫುಲ್ ಕ್ಲೀನಪ್ ಮಾಡಬೇಕು, ಅದೆಲ್ಲ ತೋರಿಸಲ್ಲ, ಫುಲ್ ಮೆಸ್ ಇದೆ ಗೈಸ್. ಸೊ ಇವಾಗ ಒಂದು ನೀಟಾಗಿ ಸ್ಕಿನ್ ಕೇರ್ ಮಾಡಿಕೊಂಡು ನಿದ್ದೆ ಮಾಡೋಣ. ಬಾಯ್. ಸೊ ಗೈಸ್, ಇವಾಗ ಎಲ್ಲರೂ ಹೊಡ್ತಾ ಇದ್ದೀವಿ. ಸೆಕೆಂಡ್ ಡೇ ಈ ಥರ ರೆಡಿ ಆಗಿದ್ದೀನಿ. ಒಂದು ನಿಮಿಷ ನಾನು ಔಟ್ಫಿಟ್ ತೋರಿಸ್ತೀನಿ. ಸೊ ಗೈಸ್, ಇದು ನನ್ನ ಸ್ಯಾರಿ, ನನ್ನ ಜ್ಯುವೆಲ್ಸ್ ಈ ಥರ ರೆಡಿ ಆಗಿದೆ. ಸೊ ಎಲ್ಲರೂ ತೋರಿಸ್ತೀನಿ.
ನನ್ನ ತಂಗಿ ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಈ ಥರ ರೆಡಿಯಾಗಿದ್ದಾರೆ. ಎಲ್ಲರೂ ಹಾಯ್ ಮಾಡಿ ಒಂದ್ಸರಿ. ಸೊ ಇವಾಗ ಹೊರಡೋಣ, ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ. ಬಾಯ್. ನೋಡಿ ಗೈಸ್, ಹಾಯ್ ಮಾಡು. ಹಾಯ್. ಹಾಯ್. ಏನಾದರೂ ಮಾತಾಡು, ಹೆಂಗೆ ಅನಿಸ್ತಿದೆ ಜಾತ್ರೆ? ಜಾತ್ರೆ ಸೂಪರ್ ಇದೆ. ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ. ನೆನ್ನೆ ಮಧ್ಯಾಹ್ನ ತೇರು ಆಯ್ತು, ಇವತ್ತು ಬೆಳಗಿನ ತೇರು. ತಿಂಡಿ ಇನ್ನೂ ತಿಂದಿಲ್ಲ. ಈಗ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ತಿಂಡಿ ತಿಂದು ಆಮೇಲೆ ಬರ್ತೀವಿ. ಇಷ್ಟು ಉದ್ದ ಇದ್ದಾರೆ ಗೈಸ್, ನನಗೆ ಮಾತಾಡೋಕ್ಕೆ ಆಗಲ್ಲ. ಹೌದಾ? ಅವ್ರ ಪಕ್ಕ ಹೌದು.
ಕುತ್ಕೊಂಡಿದ್ದೀವಿ. ಸೊ ಇವಾಗ ದೇವ್ರನ್ನ ಉಯ್ಯಾಲೆ ಎಲ್ಲ ಹಾಕ್ತಾರೆ, ಅದನ್ನ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಬುದ್ದು ಏನು ತಗೊಂಬಂದೆ? ಹಾಂ, ವಾವ್. ಬಿಂದು ಏನು ತಗೊಂಬಂದಿದ್ಯಾ? ನೀನೇನು ತಗೊಂಬಂದಿದ್ಯಾ? ನೈಸ್. ನಾನು ತಗೊಂಬಂದೆ ಒಂಚೂರು ಹಿಂದೆ ಹೋಗು. ಸ್ವಲ್ಪ ಹಿಂದೆ ಹೋಗಿ ಇದು ತಗೊಂಬಂದೆ. ಓಕೆ, ಫುಲ್ ಶಾಪಿಂಗ್ ಮಾಡಿದ್ಯಾ ಅನ್ನು? ನೀನೇನು ತಗೊಂಬಂದೆ? ಒಂದು ನಿಮಿಷ ಇರೋ. ನಿಂಗೆ ಹೆಂಗೆ ಅನಿಸ್ತಿದೆ? ಓಕೆ. ಸೊ ಗೈಸ್, ಇಲ್ಲಿ ಕುತ್ಕೊಂಡಿದ್ದೀವಿ, ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಥರ್ಡ್ ಡೇ, ಇವತ್ತು ಕೂಡ ಪೂಜೆ ಇದೆ. ಸೊ ಹಾಯ್ ಮಾಡೋ. ಸೊ ಇವತ್ತು ಥರ್ಡ್ ಡೇ, ಇವತ್ತು ಪೂಜೆ ಇದೆ. ಸೊ ಅದಕ್ಕೆ ಬಂದಿದ್ದೀನಿ ಬೇಗ. ಇದು ನಮ್ಮ ಚಿಕ್ಕಮ್ಮಂಗೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ವೀಡಿಯೋ ಮಾಡಬೇಕು ಅಂತ. ಸೊ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಕ್ಲಿಪ್ಸ್ ಚೆನ್ನಾಗಿರುತ್ತೆ ಬೇಸಿಕಲಿ. ಸೊ ಎಸ್, ವೇಟ್ ಆ್ಯಂಡ್ ವಾಚ್.
ಇವಾಗ ಮನೆಗೆ ಬಂದ್ವಿ. ಇವಾಗ ದೇವರಲ್ಲಿ ಅಂದರೆ ದೇವಸ್ಥಾನ ಹತ್ರ ಬರುತ್ತೆ. ಸೊ ಅವಾಗ ಹೋಗಿಬಿಟ್ಟು ಪಾನಕ ಕುಡಿಬೇಕು. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನಾನು ವರ್ಷದಲ್ಲಿ 2 ಸರಿ ಪಾನಕ ಕುಡಿಯೋದು. ರಾಮನವಮಿಗೆ ಹೋದರೆ ಮಾತ್ರ, ಇಲ್ಲಾಂದರೆ ಒಂದೇ ಸರಿ, ಅದು ಕೂಡ ಜಾತ್ರೆಯಲ್ಲಿ. ಸೊ ಇವಾಗ ಪಾನಕ ಸಿಕ್ಕಿದ್ರೆ ಸಾಕು ಅಂತ ಮಾಡ್ತಿದ್ದೀನಿ ನಾನು. ಹೋಪ್ಫುಲಿ ಕೃಷ್ಣ ಪ್ಲೀಸ್ ಪಾನಕ ಸಿಗೋ ಥರ ಮಾಡು. ಸೊ ಎಸ್, ಇವಾಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ದೇವಸ್ಥಾನ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.